ಭಾರತದಲ್ಲಿನ ಪ್ರಮುಖ ಶಿವನ ಸ್ಥಾನಗಳೆಂದರೆ 12 ಜ್ಯೋತಿರ್ಲಿಂಗಗಳು. ಶಿವಭಕ್ತರು ಭಾರತ ಮಾತ್ರವಲ್ಲದೆ ವಿಶ್ವಾದ್ಯಂತ ಎಲ್ಲ ಕಡೆ ಇದ್ದಾರೆ. ಉತ್ತರದಿಂದ ದಕ್ಷಿಣದವರೆಗೆ ಶಿವನ ಅನೇಕ ದೇವಾಲಯಗಳಿವೆ. ಆದರೆ ಜ್ಯೋತಿರ್ಲಿಂಗಗಳಿಗೆ ಹೆಚ್ಚಿನ ಮಹತ್ವವಿದೆ. ಈ ಜ್ಯೋತಿರ್ಲಿಂಗಗಳನ್ನು ನೋಡಬೇಕು ಎಂದರೆ ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ಪ್ರಯಾಣ ಮಾಡಲೇಬೇಕು. ಆದರೆ ಮೈಸೂರಿನವರು ಒಂದೇ ಸೂರಿನಡಿಯಲ್ಲಿ ಈ 12 ಜ್ಯೋತಿರ್ಲಿಂಗಗಳನ್ನು ಕಣ್ತುಂಬಿಕೊಳ್ಳುವ ಸುವರ್ಣಾವಕಾಶ ಸಿಕ್ಕಿದೆ. ಈ ಕುರಿತ ಕಂಪ್ಲೀಟ್ ರಿಪೋರ್ಟ್ ಎಲ್ಲಿದೆ ನೋಡಿ. ಮೈಸೂರು ಜಿಲ್ಲೆಯ ತಿರುಮಕೂಡಲು ನರಸೀಪುರದಲ್ಲಿ ಫೆಬ್ರವರಿ 10ರಿಂದ 13ರವರೆಗೂ ಮಹಾಕುಂಭ ನಡೆಯಿತು. 3 ದಿನಗಳ ಕಾಲ ಲಕ್ಷಾಂತರ ಭಕ್ತರು ಬಂದು ಪುಣ್ಯ ಸ್ನಾನ ಮಾಡಿದರು. ಕುಂಭಮೇಳಕ್ಕೆ ಬರುವ ಭಕ್ತರಿಗೆ ಜ್ಯೋತಿರ್ಲಿಂಗಗಳ ದರ್ಶನವಾಗಲಿ ಎಂದು ಮೈಸೂರಿನ ಪ್ರಜಾಪಿತ ಬ್ರಹ್ಮಕುಮಾರಿಸ್ ಈಶ್ವರೀಯ ವಿಶ್ವವಿದ್ಯಾಲಯದವರು ಜ್ಯೋತಿರ್ಲಿಂಗಗಳನ್ನು ಸ್ಥಾಪನೆ ಮಾಡಿದ್ದಾರೆ. ಇನ್ನು 12 ಜ್ಯೋತಿರ್ಲಿಂಗಗಳಾದ ಗುಜರಾತಿನ ಕಾಠಿಯಾವಾಡದಲ್ಲಿರುವ ಸೋಮನಾಥ, ಆಂಧ್ರಪ್ರದೇಶದ ಶ್ರೀಶೈಲದಲ್ಲಿರುವ ಮಲ್ಲಿಕಾರ್ಜುನ, ಮಧ್ಯಪ್ರದೇಶದ ಉಜ್ಜಯಿನಿಯಲ್ಲಿರುವ ಮಹಾಕಾಳೇಶ್ವರ, ಮಹಾರಾಷ್ಟ್ರದ ಓಂಕಾರೇಶ್ವರ, ಮಹಾರಾಷ್ಟ್ರದ ಭೀಮಶಂಕರ, ಮಹಾರಾಷ್ಟ್ರದ ಔಂದ ನಾಗೇಶ್ವರ, ಮಹಾರಾಷ್ಟ್ರದ ನಾಶಿಕಾದ ತ್ರಯಂಬಕೇಶ್ವರ, ತಮಿಳುನಾಡಿನ ರಾಮೇಶ್ವರ, ಮಹಾರಾಷ್ಟ್ರದ ಗೃಹ್ಣೇಶ್ವರ ದೇವಾಲಯ, ಉತ್ತರ ಪ್ರದೇಶದ ಕಾಶಿ ವಿಶ್ವೇಶ್ವರ, ಜಾರ್ಖಂಡ್ ಶ್ರೀ ವೈದ್ಯನಾಥ, ಉತ್ತರ ಪ್ರದೇಶದ ಕೇದಾರನಾಥ ಲಿಂಗಗಳನ್ನು ಸ್ಥಾಪಿಸಿದ್ದು, ಕುಂಭಮೇಳದಲ್ಲಿ ಪುಣ್ಯ ಸ್ನಾನ ಮಾಡಿದ ಭಕ್ತರು ಜ್ಯೋತಿರ್ಲಿಂಗಗಳ ದರ್ಶನ ಮಾಡಿಕೊಂಡು ತೆರಳುತ್ತಿದ್ದಾರೆ. ಕುಂಭಮೇಳ ನಡೆಯುವ ಪ್ರಮುಖ ಸ್ಥಳವಾದ ಅಗಸ್ತೇಶ್ವರ ದೇವಸ್ಥಾನದ ಪಕ್ಕದಲ್ಲಿ ನಿಜವಾದ ಜ್ಯೋತಿರ್ಲಿಂಗಗಳನ್ನು ಹೋಲುವ ರೀತಿಯಲ್ಲಿ ಜ್ಯೋತಿರ್ಲಿಂಗಗಳನ್ನು ನಿರ್ಮಾಣ ಮಾಡಿ ಅದರ ಪಕ್ಕದಲ್ಲಿಯೇ ಆ ಲಿಂಗಗಳ ಹೆಸರು, ಅದರ ಇತಿಹಾಸ, ಅದರ ಮಹತ್ವದ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾರೆ. ಈ ಒಂದು ಜ್ಯೋತಿರ್ಲಿಂಗ ಪ್ರದರ್ಶನಕ್ಕೆ ಯಾವುದೇ ಶುಲ್ಕವಿಲ್ಲ. ಪ್ರತಿಯೊಬ್ಬ ಭಕ್ತರು ಉಚಿತವಾಗಿ ಜ್ಯೋತಿರ್ಲಿಂಗಗಳನ್ನು ವೀಕ್ಷಿಸಲು ಅವಕಾಶವನ್ನ ನೀಡಿದ್ದಾರೆ.